ಶುರು ಶುರು ಅಲೆ ಹೃದಯದಲ್ಲಿ. ಯಾಕೆ ಈ ಕಥೆನೇ ಹೇಳ್ಕೊಂಡ್ರಿ ಅಂತ ಬಹಳ ಜನ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಅಂಡರ್ವರ್ಲ್ಡ್ ಸಿನಿಮಾ ಯಾವಾಗ ಮಾಡೋದು? ಆ ಕಾರಣಕ್ಕೆ ನಾನು ಇನ್ನೊಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಿದೆ. ಎಸ್ ಬಲರಾಮನ ದಿನಗಳು ಅಂತ ತಕ್ಷಣ ನೀವು ವಿನೋದ್ ಪ್ರಭಾಕರ್ನ ಬೇರೆ ರೀತಿಯಾಗಿ ನೋಡಿದಿರಿ. ಈ ಪಾತ್ರಕ್ಕೆ ಅವ್ರು ಸೂಕ್ತ ಅಂತ ಅನ್ಸಿದ್ದು ನಿಮಗೆ ಹೇಗೆ ಅಂತ? ಬಲರಾಮನ ಪಾತ್ರವನ್ನ ವಿನೋದ್ ಪ್ರಭಾಕರ್ ಬಿಟ್ಟು ಇನ್ಯಾರೂ ಮಾಡಕ್ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ವಿನೋದ್ ಅವರು ಆ ಪಾತ್ರಕ್ಕೆ ಪಾತ್ರ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಡಿಸ್ಕಸ್? ಅದೊಂದು ರೂಲ್ ಏನಿತ್ತು ಅಂದ್ರೆ ಸೆಟ್ಟಲ್ ಬಂದು ಮತ್ತೆ ಚೇಂಜ್ ಓವರ್ಗಳೆಲ್ಲ ಬೇಡ. ಬಲರಾಮ ಒಂದು ಸಣ್ಣ ಕನಸು ಇಟ್ಕೊಂಡು ದೊಡ್ಡ ಸಿಟಿಗೆ ಬರ್ತಾನೆ. ಆ ಸಣ್ಣ ಕನಸೇನೋ ಆ ದೊಡ್ಡ ಸಿಟಿಯಲ್ಲಿ ಆಗುವಂಥದ್ದೇನು? ಲಾಸ್ಟ್ ಟೈಮ್ ಹಿಂಗೆ ಮಾಡಿದ್ರಿ ಕತೆ ತಗೊಳ್ಳೋದು. ಇಲ್ಲ ಸರ್, ಪುಟ್ಟ ಕನಸನ್ನು ಇಟ್ಕೊಂಡು ದೊಡ್ಡ ಊರಿಗೆ ಬಂದಿದ್ದ. ರೌಡಿಸಮ್ ಕತೆ ಅಂದಾಗ ಆ ಫೈಟಿಗೆ ಎಷ್ಟು ಒತ್ತು ಕೊಟ್ಟಿದ್ರೆ, ಆಮೇಲೆ ರಿಯಲಿಸ್ಟಿಕ್ ಆಗಿ ಏನಾದ್ರು ವರ್ಕ್ ಆಗಿದೆಯಾ? ಆ ಎಮೋಷನ್ ಕನೆಕ್ಟಿವ್ ಇರಬೇಕು, ಅದು ಬಹಳ ಇಂಪಾರ್ಟೆಂಟ್. ಬೆಂಗಳೂರು ನಮ್ದು. ಒಳ್ಳೆ ಆ್ಯಕ್ಟ್ರು, ಅವರ ಇರ್ತಕ್ಕಂಥ ಸ್ಟ್ರೆಂತು ನಿಮಗೆ ಅನಿಸಿದ್ದೇನು? ನನಗೆ ಎಷ್ಟೋ ಜನ ಆಕ್ಟರ್ಸ್ ಗೊತ್ತು, ಅವರು ಇನ್ಪುಟ್ಸ್ ಕೊಡಲ್ಲ, ಇಂಟರ್ಫಿಯರ್ ಮಾಡ್ತಾರೆ. ಇವ್ರು ಇಂಟರ್ಫಿಯರ್ ಮಾಡಲ್ಲ, ಇನ್ವಾಲ್ವ್ ಆಗ್ತಾರೆ. ಕೊನೆಯದಾಗಿ ಒಂದು ಫೈನಲ್ ಆಗಿ ಹೇಳೋದಾದ್ರೆ, ಸಿನಿಮಾ ಕ್ಲಾಸ್ ಆರ್ ಮಾಸ್? ವಿಲ್ ಡೆಫಿನೆಟ್ಲಿ ಫೀಲ್ ವೆರಿ ಹೆವಿ. ಕಣ್ಣೀರು ಹಾಕೊಂಡು ಬರಬೇಕು. ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ 200+ ಸಿನಿಮಾಗಳು ರಿಲೀಸ್ ಆಗ್ತವೆ. ಆದರೆ ಕೆಲವೇ ಸಿನಿಮಾಗಳು ಮಾತ್ರ ನಿರೀಕ್ಷೆ ಹುಟ್ಟಿಸ್ತವೆ ಮತ್ತು ಕುತೂಹಲವನ್ನು ಕೂಡ ಕೆರಳಿಸ್ತಾ ಹೋಗ್ತವೆ. ಅಂತಹ ನಿರೀಕ್ಷೆ ಮತ್ತು ಕುತೂಹಲವನ್ನು ಕೆರಳಿಸಿರ್ತಕ್ಕಂಥ ಸಿನಿಮಾ ಅಂದರೆ ಅದು ಬಲರಾಮನ ದಿನಗಳು. ಯಾಕೆ ಬಲರಾಮನ ದಿನಗಳು ನಿರೀಕ್ಷೆ ಹುಟ್ಟಿಸಿತ್ತು ಅಂದರೆ, ಒಂದು ಕಾಲದಲ್ಲಿ ಆ ದಿನಗಳು ಅಂತ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾ ಇವತ್ತಿಗೂ ಕೂಡ ಮೈಲಿಗಲ್ಲು. ಸೊ ಆ ಸಿನಿಮಾದ ನಿರ್ದೇಶಕ KM ಚೈತನ್ಯ ಅವರು ಈಗ ಬಲರಾಮನ ದಿನಗಳು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಸೊ ಈಗಾಗಲೇ ಆ ಸಿನಿಮಾದ ಟೀಸರು ಸಾಕಷ್ಟು ಕುತೂಹಲ ಕೆರಳಿಸಿತ್ತು, ನಿಜ. ಇದೇ 26ಕ್ಕೆ ಜೂನ್ 26ಕ್ಕೆ ಸಿನಿಮಾ ರಾಜ್ಯಾದ್ಯಂತ ತೆರೆಗೆ ಬರ್ತಾ ಇದೆ. ಸೊ ಈ ಸಿನಿಮಾ ಹಿಂದಿನ ಕತೆ ಏನು, ಈ ಸಿನಿಮಾ ಹುಟ್ಟಕ್ಕೆ ಕಾರಣ ಯಾರು, ಈ ಸಿನಿಮಾಗೆ ಆಯ್ಕೆಗಳು ಏನೆಲ್ಲ ಆದವು ಅನ್ನೋದು ಕುರಿತು ಒಂದಷ್ಟು ಮಾತಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಕೂತಿರೋರು KM ಚೈತನ್ಯ ನಿರ್ದೇಶಕರು ಹಾಗೂ ಬಲರಾಮ ಅಲಿಯಾಸ್ ವಿನೋದ್ ಪ್ರಭಾಕರ್. ಸರ್, ಇಬ್ಬರಿಗೂ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಸೂಪರ್, ತುಂಬ ಚೆನ್ನಾಗಿದೆ ಸರ್. ಎಸ್ ಸರ್. ಆ ದಿನಗಳು ಒಂದು ಬೇರೆ ಥರದ ಸಿನಿಮಾ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ರೋಡಿಸಮ್ ಕಥೆನ ಹೇಗೂ ಇಟ್ಕೊಂಡು ಮಾಡ್ಬೋದಾ ಅಂತ ತೋರಿಸ್ಕೊಟ್ಟವ್ರು ನೀವು. ಸೊ ಎಲ್ಲ ಹೊಸ ಮುಖಗಳಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆಗೆ ಇವತ್ತಿಗೂ ಕೂಡ ಪ್ರತಿ ಒಂದು ದೃಶ್ಯ ಕೂಡ ನೆನಪಲ್ಲಿ ಇರುವಂಥ ಕಥೆನ ಹೇಳಿದ್ವಿ, ದೃಶ್ಯ ರೂಪದಲ್ಲಿ ಅಳವಡಿಸಿದ್ವಿ. ಸೊ ಮತ್ತೆಗೇನು ಅದೇ ರೀತಿಯ ಕತೆ ಮಾಡಬೇಕು ಅಂತ ಕೂತಾಗ ಸಾಕಷ್ಟು ಯೋಚನೆಗಳನ್ನು ಮಾಡಿದಿರಿ. ಕತೆ ಆಯ್ಕೆಯಿಂದ ಯಾರೆಲ್ಲ ಇರಬೇಕು ಅನ್ನೋದನ್ನು ಥಿಂಕ್ ಮಾಡಿದ್ರಿ. ಸೊ ಬಲರಾಮನ ದಿನಗಳು ಮಾಡುವ ಹಿಂದಿನ ಒಂದಿಷ್ಟು ವಿಷಯಗಳು ಇರುತ್ತೆ. ಯಾಕೆ ಈ ಕಥೆನೇ ಹೇಳ್ಕೊಂಡ್ರಿ ಅಂತ? ನಾನು ಆ ದಿನಗಳು ಸಿನಿಮಾ ಮಾಡಿದ್ಮೇಲೆ ಅದು ಎಷ್ಟು ದೊಡ್ಡ ಯಶಸ್ಸನ್ನ ಕಾಣ್ತು ಅಂತಂದ್ರೆ, ಅದಾದ್ಮೇಲೆ ಬಹಳ ಜನ ಕೇಳ್ತಾ ಇದ್ರು ನೆಕ್ಸ್ಟ್ ಅಂಡರ್ವರ್ಲ್ಡ್ ಸಿನಿಮಾ ಯಾವಾಗ ಮಾಡ್ತೀರಾ, ನೆಕ್ಸ್ಟ್ ಗ್ಯಾಂಗ್ಸ್ಟರ್ ಸಿನಿಮಾ ಯಾವಾಗ ಮಾಡ್ತೀರಾ? ಆ ಕಾರಣಕ್ಕೆ ನಾನು ಇನ್ನೊಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಲಿಲ್ಲ. ಯಾಕೆಂದ್ರೆ ಅಂಡರ್ವರ್ಲ್ಡ್ ಡೈರೆಕ್ಟರ್ ಅಂತ ಒಂದು ಮುಖ್ಯತೆ ಪಡೆದ್ಬಿಡ್ತೀನಿ. ಓಕೆ. ಅವಾಗಂದ್ರೆ ನನಗೆ ಎಲ್ಲಾ ರೀತಿಯ ಕಥೆಗಳನ್ನು ಮಾಡಬೇಕು ಅಂತ ಆಸೆ ಇತ್ತು. ಆದ್ರಿಂದ ನಾನು ಕಾಮಿಡಿ ಮಾಡಿದ್ದೀನಿ, ಹಾರರ್, ಫ್ಯಾಮಿಲಿ ಡ್ರಾಮಾ, ಥ್ರಿಲ್ಲರ್, ಎಲ್ಲ ರೀತಿಯ ಜಾನ್ರ್ಗಳನ್ನು ಮಾಡಿದೆ. ಪ್ಯಾಂಡಮಿಕ್ ಬಂದಾಗ 2020ರಲ್ಲಿ ನಾನು ಕೂತು ಒಂದಷ್ಟು ಅಂಡರ್ವರ್ಲ್ಡ್ ಸಂಬಂಧಪಟ್ಟಂತ ಪುಸ್ತಕಗಳನ್ನು ಓದಿದೆ. ಬರೀ ಬೆಂಗಳೂರು ಅಂಡರ್ವರ್ಲ್ಡ್ ಅಲ್ಲ, ಇಡೀ ಇಂಡಿಯಾದ ಅಂಡರ್ವರ್ಲ್ಡ್ ಇತ್ಯಾದಿ. ಆಗ ನನ್ನ ತಲೆಯಲ್ಲಿ ಇನ್ನೊಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡಬಹುದಾದ ಒಂದು ಕಥೆ ಸ್ಥೂಲವಾಗಿ ಆಕಾರ ತಗೊಳಕ್ ಶುರು ಆಗಿತ್ತು. ಓಕೆ. ಆದ್ರೆ ಅದನ್ನ ಬರೆಯಕ್ ಹೋಗ್ಲಿಲ್ಲ. ಮಾಡ್ಬೋದು ಇನ್ನೊಂದು, ಈಗ ಐ ಆಮ್ ರೆಡಿ ಫಾರ್ ಇಟ್ ಅಂತ ಅನ್ಸಿತ್ತು. ನಮ್ಮ ನಿರ್ಮಾಪಕರು ಶ್ರೇಯಸ್ ಅವರು ನನ್ನ ಹತ್ರ ಬಂದು, ಆ ದಿನಗಳು ತರದ್ ಇನ್ನೊಂದು ಸಿನಿಮಾ ನಮ್ಗೆ ಮಾಡ್ಕೊಡಿ, ಅದನ್ನ ವಿನೋದ್ ಪ್ರಭಾಕರ್ ಅವ್ರನ್ನ ಮುಖ್ಯ ಭೂಮಿಕೆಯಲ್ಲಿ ಇಟ್ಕೊಂಡು ಮಾಡ್ಕೊಡಿ ಅಂತ ಕೇಳಿದ್ರು. ಅದಲ್ಲದೆ ಅವರು ಸಜೆಸ್ಟ್ ಮಾಡಿದ್ದು ಬಲರಾಮನ ಕ್ಯಾರೆಕ್ಟರ್ ಮೂಲಕ ನೀವು ಈ ಸಿನಿಮಾ ಮಾಡ್ಬೇಕು. ಆದ್ರಿಂದ ಬಲರಾಮನ ದಿನಗಳು ಉಟ್ಕೊಳಕ್ ಸಾಧ್ಯ ಆಯಿತು. ಎಸ್, ಬಲರಾಮನ ದಿನಗಳು ಅಂತ ತಕ್ಷಣ ನೀವು ವಿನೋದ್ ಪ್ರಭಾಕರ್ನ ಬೇರೆ ರೀತಿಯಾಗಿ ನೋಡಿದಿರಿ, ಅಂದರೆ ದೃಶ್ಯಗಳಲ್ಲಿ. ಸೊ ಈ ಪಾತ್ರಕ್ಕೆ ಅವ್ರು ಸೂಕ್ತ ಅಂತ ಅನಿಸಿದ್ದು ನಿಮಗೆ ಹೇಗೆ ಅಂತ?
ನನಗೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ಸುಮಾರು ವರ್ಷಗಳಿಂದ ಆಸೆ ಇದೆ. ಹ್ಮ್. ಆದ್ರೆ ನಮ್ಗೆ ಇಬ್ರಿಗೂ ಆ ಕರೆಕ್ಟ್ ಸಬ್ಜೆಕ್ಟ್ ಸಿಕ್ಕಿರ್ಲಿಲ್ಲ. ಹ್ಮ್ ಹ್ಮ್ ಬಲರಾಮನ ದಿನಗಳು ಟೀಸರ್ ನೋಡಿದವರೆ ಎಲ್ರು ಹೇಳ್ತಿದ್ದಾರೆ ಬಲರಾಮನ ಪಾತ್ರವನ್ನ ವಿನೋದ್ ಪ್ರಭಾಕರ್ ಬಿಟ್ಟು ಇನ್ಯಾರೂ ಮಾಡಕ್ ಸಾಧ್ಯ ಇಲ್ಲ. ಹ್ಮ್ ಹ್ಮ್ ಸೊ ಅಷ್ಟರ ಮಟ್ಟಿಗೆ ವಿನೋದ್ ಅವರು ಆ ಪಾತ್ರಕ್ಕೆ ಕರೆಕ್ಟ್ ಆಗಿದ್ರು. ನಮ್ಮ ಪ್ರೊಡ್ಯೂಸರ್ಗಳು ಕೂಡ ವಿನೋದ್ ಅವರೇ ಈ ಪಾತ್ರ ಮಾಡ್ಬೇಕು, ಅವ್ರಿಗೋಸ್ಕರನೇ ಈ ಸಿನಿಮಾ ಡಿಸೈನ್ ಮಾಡ್ಬೇಕು ಅಂತ ಇತ್ತು. ಅದು ಕರೆಕ್ಟ್ ಆಗಿ ಕಾಲ ಕೂಡ್ ಬಂತು ಅಂತ ಹೇಳ್ಬೋದು. ಎಸ್ ಸರ್. ವಿನೋದ್ ಸರ್, ಸಾಮಾನ್ಯವಾಗಿ ನಿಮ್ಮ ಸಿನಿಮಾಗಳನ್ನು ನಾನು ಎಲ್ಲ ಸಿನಿಮಾಗಳನ್ನು ಗಮನಿಸ್ತಾ ಬಂದಿದ್ದೀನಿ. ಮಾಸ್ ಇದೆ, ಎಮೋಷನ್ಸ್ ಇದೆ, ಎಲ್ಲ ಇದೆ. ಸೊ ಈ ಥರದ ಒಂದು ರೋಡಿಸಮ್ ಸಬ್ಜೆಕ್ಟು, ಒಂದು ಅಂಡರ್ ವರ್ಲ್ಡ್ ಸಬ್ಜೆಕ್ಟ್ ಬಂದಾಗ ಸೊ ನಿಮ್ಮ ತಲೆಯಲ್ಲಿ ಒಂದು ಥಾಟ್ ಇರುತ್ತೆ. ಆ ಥಾಟನ್ನ ಏನಾದರೂ ಶೇರ್ ಮಾಡ್ಕೊಂಡ್ರೆ ಪಾತ್ರ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಡಿಸ್ಕಷನ್? ಹ್ಞೂ ಸರ್, ಖಂಡಿತ ತುಂಬ ಡಿಸ್ಕಷನ್ಗಳಾಗಿದೆ ನಮಗೆ. ಹ್ಞೂ ಅಂದರೆ ದಟ್ ಇಸ್ ಹೌ, ಅಂದರೆ ಒಂದು ಸಿನಿಮಾ ಚೆನ್ನಾಗಿ ಬರಬೇಕು, ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂದರೆ ಒಂದಷ್ಟು ಡಿಸ್ಕಷನ್ಗಳು ನಮ್ಮ. ಸೊ ವಿ ಹ್ಯಾಡ್ ದಟ್ ಬಾಂಡಿಂಗ್, ಅಂದರೆ ಒಂದು ಅಷ್ಟೊಂದು ಫ್ರೀಡಮ್ ಕೊಟ್ಟಿದ್ರು. ಅಂದರೆ ಅವ್ರದ್ದೊಂದು ರೂಲ್ ಏನಿತ್ತು ಅಂದರೆ ಎಷ್ಟು ಬೇಕಾದ್ರೆ ಡಿಸ್ಕಷನ್ಗಳಾಗಲಿ, ಸೆಟ್ಟಲ್ಲಿ ಬಂದು ಮತ್ತೆ ಚೇಂಜ್ ಓವರ್ಗಳೆಲ್ಲ ಬೇಡ, ಇಲ್ಲಿ ಡಿಸ್ಕಷನ್, ಅದಾದ್ಮೇಲೆ ಪೇಪರ್ ವರ್ಕ್ ಆಗ್ಬಿಡೋದು. ಫಸ್ಟ್ ಪೇಪರ್ ವರ್ಕ್ ಸೂಪರ್ ಆಗಿ ಆಗಬೇಕು ಅಂತ. Okay. ಪೇಪರ್ ವರ್ಕ್ನ ಫಸ್ಟು ಹಿ ಆಲ್ಸೋ ಟುಕ್ ಟೈಮ್. ನನಗೆ ಆ ಲೈನ್ ಏನಿದೆಯೋ, ನನ್ನ ಥಾಟ್ ಏನಿದೆಯೋ, ಈಗ ಅವರು ಪ್ರೊಡ್ಯೂಸರ್ ಅವ್ರ ಕಡೆಯಿಂದ ಒಂದು ಸಬ್ಜೆಕ್ಟು, ಆಮೇಲೆ ಸರ್ ಅವ್ರು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಿದ್ರಲ್ಲ ಅಂಡರ್ ವರ್ಲ್ಡ್, ಅದನ್ನೆಲ್ಲ ಏನೋ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಡಿಸ್ಕಷನ್ಗಳಾಗಿ, ಅದಾದಮೇಲೆ ನನಗೂ ಐ ಯೂಶಲಿ ಟೇಕ್ ಟೈಮ್. ನನಗೆ ಒಂದು ಪಾತ್ರಕ್ಕೆ ನಾನು ಪ್ರವೇಶ ಮಾಡಿ ಐ ಹ್ಯಾವ್ ಟು ಸ್ಟೇ ಆ ಕ್ಯಾರೆಕ್ಟರ್ನ. ಸರ್ ಫಸ್ಟಿಂದ ಹೇಳ್ಬಿಟ್ಟಿದ್ದೆ, ಒಂಚೂರು ಟೈಮ್ ಇರಿ ಸರ್, ನನಗೆ ಇನ್ನೂ ಬಲರಾಮ, ನಾನು ಡಬ್ಬಿಂಗ್ ಮಾಡ್ಬೇಕಾದ್ರೂ ಟೈಮ್ ತಗೊಂಡಿದ್ದೆ. ಸರ್ ಇನ್ನೂ ಬಲರಾಮ ಬರಲಿಲ್ಲ ಸರ್, ಒಳಗಡೆ ಬರೋವರೆಗೂ ವೆಯ್ಟ್ ಮಾಡೋಣ, ಇರಿ ಸರ್ ಮಾಡ್ತೀನಿ ಅಂತ. ಸೊ ಅದೇ ಥರ ಸರ್ ವೆಲ್ ಪ್ರಿಪೇರ್ಡ್ ಬಲರಾಮನ್ಗೆ ಹೇಗೆ ಕಾಣಿಸ್ಬೇಕು, ಡಿಸೈನು. ಸೊ ಎಲ್ಲ ಕೂತು ಡಿಸ್ಕಸ್ ಮಾಡಿದ್ರೆ ಮಾತ್ರ ಒಂದು ಒಳ್ಳೆ ಸಬ್ಜೆಕ್ಟ್, ಬಲರಾಮನ್ ಥರ ಒಂದು ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ. ಮೋರ್ ಓವರ್, ಐ ಮೀನ್ ಈ ಸಿನಿಮಾ ಪೀರಿಯಡ್ ಸಿನಿಮಾ ಆಗಿರೋದ್ರಿಂದ ಭಾಳ ಹೋಮ್ವರ್ಕ್ ಬೇಕು. ಸುಮ್ಮನೆ ಇವತ್ತಿನ ಪೀರಿಯಡ್, ಇವತ್ತಿನ ಕಾಲಘಟ್ಟದಲ್ಲಿ ಇದ್ದಿದ್ರೆ ಎಲ್ಲಿ ಬೇಕಾದ್ರೂ ಶೂಟ್ ಮಾಡ್ಬೋದು, ಯಾವ ಡ್ರೆಸ್ ಬೇಕಾದ್ರೂ ಹಾಕೋಬೋದು, ಕರೆಕ್ಟ್ ಅನ್ನೋ ಥರ. ಸೊ ಆ ಟೈಮಲ್ಲಿ ಆ ಡೆಕೆಡ್ 10 years ಏನಿತ್ತು, ಸೊ ಆ ಟೈಮಲ್ಲಿ ಆ ಪೀರಿಯಡ್ ಬೆಂಗಳೂರು ಹೇಗಿತ್ತು, ಸೊ ಅವೆಲ್ಲ ಡಿಸ್ಕಸ್ ಮಾಡಿ, ಅಷ್ಟು ಡಿಸ್ಕಷನ್ಗಳಾಗಿ ದೆನ್ ಕೂತು ಫ್ಲೋರ್ಗೆ ಹೋಗೋಕೆ ಮುಂಚೆ ಅಷ್ಟೆಲ್ಲ ಪ್ರಿಪೇರ್ ಆಗಿನೇ ಹೋಗಿದ್ದು. ಸೊ ಅದು ತುಂಬ ಇಂಪಾರ್ಟೆಂಟ್ ಸರ್. ಯಾವತ್ತು ಹೋಮ್ವರ್ಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್, ಈ ಹೋಮ್ವರ್ಕ್ ಅಂತ ಹೇಳಿದ್ರು. ಹೋಮ್ವರ್ಕ್ ಅಂದ ತಕ್ಷಣ ಈ ಪಾತ್ರಕ್ಕೆ ನೀವು ಎಷ್ಟು ದಿನ ಅಂತ ಏನಾದ್ರು ಕೇಳಿದ್ರ, ಅಂದರೆ ನಾನು ತಯಾರಾಗಬೇಕು ಅಥವಾ ಡಿಸ್ಕಷನ್ ಹೇಗೆಲ್ಲ ನಡೀತು ಆ ಪಾತ್ರದ ಬಗ್ಗೆ? ಅಲ್ಲ, ಪಾತ್ರದ ಬಗ್ಗೆ ಅಂತಲ್ಲ ಸರ್, ಅಂದ್ರೆ ಥ್ರೂಔಟ್ ಆಗಿ ನಾವು ಇದ್ವಿ. ಅಂದ್ರೆ ನನಗೆ ಬಂದು ಹಿಂಗೆ ಕತೆ ಹೇಳ್ಬಿಟ್ರು ನಾನು ನಾಳೆಯಿಂದನೇ ಬರ್ತೀನಿ ಆ ಥರ ಇರಲಿಲ್ಲ. ಬಿಕಾಸ್ ರೈಟ್ ಫ್ರಮ್ ಪ್ರೊಡ್ಯೂಸರ್ ಶ್ರೇಯಸ್ ಅವರು ನನ್ನ ಫ್ಯಾನ್ ಆಗಿದ್ರು ಟೈಮ್. ಓಕೆ. ಸೊ ಆ ಹುಡುಗ ಬಂದು ನನಗೆ ಈ ತರ ಒಂದು ಸಿನಿಮಾ ಮಾಡೋಣ ಅಂತಾನೆ ಇದ್ರು ಆ ಟೈಮಲ್ಲಿ. ಸುಮ್ಮನೆ ಅವೆಲ್ಲ ಮಾಡಕ್ ಹೋಗ್ಬೇಡ, ನೀನು ಸುಮ್ಮನೆ ಇರು ಅಂತ. ಆಮೇಲೆ ಒನ್ ಪಾಯಿಂಟ್ ಆಫ್ ಟೈಮ್ ಅವ್ರು ತುಂಬಾ ಸೀರಿಯಸ್ ಆಗಿ ತಗೊಂಡ್ರು, ಇಲ್ಲ ನಾವು ಮಾಡ್ಲೇಬೇಕು, ಈ ತರ ಸಿನಿಮಾ ಮಾಡೋಣ ಅಂತ. ದೆನ್ ಅದಾದ್ಮೇಲೆ ಅವರು ಡೈರೆಕ್ಟರ್ ಅವರು ಚೈತನ್ಯ ಸರ್ ಅವ್ರ ಹೆಸರು ಹೇಳಿದಾಗ ನಾನಂತೂ ಅಯ್ಯೋ, ಬಿಕಾಸ್ ನಾವು ಆ ದಿನಗಳೆಲ್ಲ ನೋಡಿದಾಗ ಇವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ ನಾನು ವೇಟ್ ಮಾಡ್ತಿದ್ನಲ್ಲ, ಇವರು ಓಕೆ ಅಂದ್ರ, ಎಲ್ಲ ಓಕೆ ಅಂದ್ರು, ಎಲ್ಲ ಮಾಡೋಣ ಅಂತ. ಐ ವಾಸ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಸಚ್ ಅ ಲೆಜೆಂಡರಿ ಡೈರೆಕ್ಟರ್. ನಿಜ. ಅಂಡ್ ಅಫ್ಕೋರ್ಸ್ ಅವರು ನಾನು ಎವ್ರಿ ಟೈಮ್ ಐ ಕಾಲ್ ಹಿಮ್ ಇಸ್ ಬುದ್ಧಿಜೀವಿ. ಬಹಳ ಒಂದು ಯು ಆಸ್ಕ್ ಹಿಮ್ ಎನಿಥಿಂಗ್ ಅಲ್ಲ, ಸಿನಿಮಾ ಬಗ್ಗೆ ಆಗಲಿ, ಸಿನಿಮಾ ಒಂದ್ ಕಡೆ ಇರಲಿ, ಸಿನಿಮಾ ಬಿಟ್ಟು ನೀವು ವರ್ಲ್ಡ್, ಈ ಜಗತ್ತಲ್ಲಿ ಏನು ಒಂದು ಯು ಆಸ್ಕ್ ಹಿಮ್, ಹಿ ವಿಲ್ ಹ್ಯಾವ್ ದಟ್ ನಾಲೆಜ್. ಅಷ್ಟು ನಾಲೆಜಬಲ್ ಪರ್ಸನ್ ಇವರು. ಅವ್ರ ಜೊತೆ ವರ್ಕ್ ಮಾಡಿದಾಗ ನಾವು ಕಲ್ತ್ಕೊಳ್ಳೋದು ಎಷ್ಟು ಇತ್ತು ಗೊತ್ತಾ. ಈಗ ನಂದು ಒಂದು ಪ್ರಿಪರೇಷನ್ ನಾನು ಬರ್ತೀನಿ, ಬಟ್ ಪ್ರೆಸೆಂಟೇಷನ್ ಇರುತ್ತೆ. ಈಗ ನಾನು ಹೀಗೆ ಮಾಡ್ಬೋದು ಅಂದ್ರೆ ಹೀಗೂ ಮಾಡ್ಬೋದು, ಇದಕ್ಕೆ ಇನ್ನೊಂದು ಮುಖ ಇದೆ ನೋಡಿ, ಹಿಂಗೂ ಮಾಡ್ಬೋದು ಅಂತ ಹೇಳ್ತಾರೆ. ಓಕೆ, ಹೌದಲ್ಲ ಕರೆಕ್ಟು, ಅವ್ರ ಥಾಟ್ ನೋಡಿ ಹಿಂಗೂ ಮಾಡ್ಬೋದಲ್ಲ ಕರೆಕ್ಟು ಅಂತ ಇರುತ್ತೆ. ಸೊ ಆ ಕೋಆರ್ಡಿನೇಷನ್, ಆ ಕೋಆಪರೇಷನ್ ಇದ್ದು ನಾವು ಸೆಟ್ಟಲ್ಲಿ ಕೆಲಸ ಮಾಡಿದಾಗ, ಆ್ಯಂಡ್ ಮೋರ್ ಓವರ್ ಪ್ರಿಪೇರ್ ಆಗಿ ನನಗೆ ಸ್ಕ್ರಿಪ್ಟಿಂದ ಹಿಡಿದು ಎಲ್ಲ ವಿ ಯೂಸ್ ಟು ಡಿಸ್ಕಸ್ ಅಲ್ಲ. ಸೊ ನನಗೆಲ್ಲ ಎಷ್ಟು ಜನ, ಈಗ ಅಷ್ಟು ಜನ ಇದ್ರು ಸ್ಕ್ರೀನ್ ಫ್ರೇಮಲ್ಲಿದ್ದರೆ ಅವ್ರ ಡೈಲಾಗ್ಸ್ ಎಲ್ಲನೂ ನನಗೆ
ಗೊತ್ತಿರ್ತಿತ್ತು. ಸೊ ಅವ್ರ ಡೈಲಾಗ್ ಆದ್ಮೇಲೆ ನೆಕ್ಸ್ಟ್ ಇವ್ರದ್ದು, ಸೊ ನಾನು ಏನು ಆ್ಯಕ್ಟ್ ಮಾಡಬೇಕು, ಸೊ ಇಷ್ಟೆಲ್ಲ ನನಗೆ ಫ್ರೀಡಮ್ ಕೊಟ್ಟು. ಬಟ್ ಸೆಟ್ಟಲ್ಲಿ ಬಂದರೆ ಅವ್ರು ನನಗಿದು ಬೇಕು ಅಂದ್ರೆ ಅದು ಬೇಕೇ ಬೇಕು. ಅವರು ಬರೋವರೆಗೂ ಯಾರನ್ನೂ ಬಿಡ್ತಾ ಇರಲಿಲ್ಲ. ಓಕೆ. ಆಮೇಲೆ ನೋಡಕ್ ಮಾತ್ರ ಇಷ್ಟು ಹಿಂಗೆ ಸಾಫ್ಟ್ ಆಗಿ ಸೆಟ್ಟಲ್ಲಿ ನಡುಗಿಸ್ಬಿಡೋರು ಎಲ್ರು. ಭಯ ಹೇಗೆ ಅಂತ ಹೇಳಿದ್ರೆ ಸಾಕು. ಅದೇ ರಮೇಶ್ ಇಂದ್ರ ಅವ್ರು ಹೇಳ್ತಿದ್ರಲ್ಲ, ಮೈಕ್ ಹೊಡೆದಾಕ್ಬಿಟ್ಟಿದ್ರು. ಅಲ್ಲ, ಆ ಡೈರೆಕ್ಟರ್ಗೆ ಅದು ಬೇಕು ಅಷ್ಟೇ, ಬೇಕು ಅಂದ್ರೆ ಬೇಕು ಸರ್. ಆ ಥರ ನಾವು ನಮ್ಗೇನ್ ಬೇಕು ಅನ್ನೋದು ನನ್ನ ಮೈಂಡಲ್ಲೇ ಒಂದು ಇರುತ್ತಲ್ಲ, ನಮ್ಮ ವಿಜುವಲೈಸೇಷನ್ ಇರುತ್ತೆ. ನಾವು ವಿಜುವಲೈಸ್ ಮಾಡಿಕೊಂಡು ಅದು ಬಂದಿಲ್ಲ ಅಂದ್ರೆ ಕೋಪ ಬರುತ್ತೆ. ಅಷ್ಟೇ ಚೆನ್ನಾಗಿ ಬಂತು. ಆ್ಯಂಡ್ ಆ್ಯಕ್ಟರ್ಸು ಅಷ್ಟೇ ಸಪೋರ್ಟ್ ಮಾಡಿದ್ರು. ಚೇತನ್ ಸರ್, ಈಗ ನಿಮ್ಮ ಬಗ್ಗೆ ಹೇಳಿದ್ರು ಅಂದರೆ ವಿಚಾರವಂತರು, ಬುದ್ಧಿಜೀವಿಗಳು, ಸೂಕ್ಷ್ಮ ಸಂವೇದನೆಯ ನಿರ್ದೇಶಕರು ಎಲ್ಲವೂ ಹೌದು. ಈ ಥರದ ಒಂದು ಕತೆ ಮಾಡಿಕೊಂಡಾಗ, ಈ ಥರ ಒಂದು ಸಿನಿಮಾ ಮಾಡಬೇಕು ಅಂದಾಗ, ಅದರಲ್ಲೂ ಆ ಕಾಲಘಟ್ಟದ ರೆಟ್ರೋ ಸ್ಟೈಲ್ ಸಿನಿಮಾ ಅಂತ ಒಂದಷ್ಟು ಸವಾಲುಗಳಿರ್ತವೆ. ಅಂದರೆ ಈಗಿನ ಕಾಲಕ್ಕೆ ನೀವು ಎಲ್ಲಿ ಫ್ರೇಮ್ ಇಟ್ಟರು ಬೇರೆ ಥರದ್ದು ಕಾಣ್ತಾ ಹೋಗುತ್ತೆ. ಆದರೆ ಆಗಿನ ಕಾಲಘಟ್ಟವನ್ನು ತೋರಿಸ್ಬೇಕು ಅಂದಾಗ ಒಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದಿರುತ್ತೆ. ಅದು ಹೇಗೆಲ್ಲ ಬಂತು, ಅದನ್ನು ಹೇಗೆ ನಿಭಾಯಿಸಿದ್ರಿ ಅಂತ? ಈ ಸಮಸ್ಯೆ ನಾನು ಆಗ್ಲೇ ಆ ದಿನಗಳಲ್ಲಿ ಎದುರಿಸಿದೆ. ಓಕೆ. ಆದ್ರೆ ಈಗ ನಾವು 2026 ಬಂದಿದ್ವಿ. 2007 ಆಗಿದ್ದು 2026 ಬಂದಿದ್ವಿ. ಒಂದು ನಾನು ಆ ಕಾಲದಲ್ಲಿ ಬೆಳೆದಂತ, ನಾನು ಹುಟ್ಟಿದ್ದು 1970s ಅಲ್ಲಿ. 80s ವರ್ ಮೈ ಗ್ರೋಯಿಂಗ್ ಅಂಡ್ ಫಾರ್ಮೇಟಿವ್ ಇಯರ್ಸ್, 80s 90s. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾನು ಇದ್ರ ಕ್ರೆಡಿಟ್ ಕೊಡೋದು ನನ್ನ ಡೈರೆಕ್ಷನ್ ಟೀಮ್. ಯಾಕಂದ್ರೆ ಅವ್ರು ಯಾರಿಗೂ 80s ಅಲ್ಲಿ ಹುಟ್ಟೋರಲ್ಲ, ಅವರೆಲ್ಲರೂ ಪೋಸ್ಟ್ 90 ಕಿಡ್ಸ್. ಕೆಲಸದ ಏನಾಗುತ್ತೆ, ನೀವು ಆ ಕಾಲಘಟ್ಟದಿಂದ ಬಂದಿಲ್ಲದಿದ್ದಾಗ ನೀವು ಇನ್ನೂ ಚಾಚು ತಪ್ಪದೆ ರಿಸರ್ಚ್ ಮಾಡಿ ಬಹಳ ಪರ್ಟಿಕ್ಯುಲರ್ ಆಗಿರ್ತೀರ. ಸೊ ನನ್ನ ಟೀಮ್ ಏನಿದೆ, ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಕಿರಣ್ ಶಿವ್ ಇರ್ಬೋದು, ಮತ್ತೆ ನನ್ನ ಅಸಿಸ್ಟೆಂಟ್ಸ್ ಅಕ್ಷಯ್, ಸ್ಮಿತಾ, ರಘು, ಮನೋಜ್, ಒಂದಷ್ಟು ಜನ ಇದೆ, ಗಿರೀಶ್, ಅವರೆಲ್ಲ ಏನ್ ಮಾಡಿದ್ರು, ಡೀಟೇಲ್ಡ್ ನೋಟ್ಸ್ ಬರ್ಕೊಂಡ್ರು. ಯಾವ್ಯಾವ ಏರಿಯಾ ಯಾವ ತರ ಇರ್ತಿತ್ತು, ಯಾರು ಯಾವ ತರ ಡ್ರೆಸ್ಸಿಂಗ್ ಮಾಡ್ಕೊಡ್ತಿತ್ತು, ಆಮೇಲೆ STD ಬೂತ್ ಯಾವ ತರ ಇರ್ತಿತ್ತು ಇತ್ಯಾದಿ. ನನಗೂ ಕೆಲಸದಿ ಕನ್ಫ್ಯೂಸ್ ಆಗೋದು, ಇದು 80s ಅಲ್ಲಿ ಇತ್ತು ಅಂತ ಅನ್ಕೊಂಡ್ರು. ಇಲ್ಲ ಸರ್, 80s ಅಲ್ಲಿ ಇಲ್ಲ, ಇದು 90s ಅಲ್ಲಿ ಸ್ವಲ್ಪ ಮಾಡಿಫೈ ಆಗಿ ಬಂತು. 80s ಅಲ್ಲಿ ಕತೆ ಶುರು ಆಗುತ್ತೆ, 90s ಟ್ರಾವೆಲ್ ಆಗುತ್ತೆ. ಬಟ್ 80s 90sಗೂ ಬೆಂಗಳೂರು ಚೇಂಜ್ ಆಗ್ತಾ ಹೋಯ್ತು. ಸೊ ಆ ಡೀಟೇಲ್ ನಾವು ಮೇಂಟೈನ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ನನಗೆ ಒಂದು ಅದ್ಭುತವಾದ ಟೀಮ್ ಸಿಕ್ತು. HC ವೇಣು ಅವರು, ವಿಶ್ವಾಸ್ ಕಶ್ಯಪ್, ಒನ್ ಆಫ್ ದ ಬೆಸ್ಟ್ ಆರ್ಟ್ ಡೈರೆಕ್ಟರ್, ಹರಿದಾಸ್ KGF ಎಡಿಟರ್, ಎಲ್ಲ ಸೇರಿದ್ರಿಂದ. ಬಟ್ ಬಹಳ ಮುಖ್ಯ ಇನ್ನೊಂದೇನಂದ್ರೆ, ಒಂದು ಇದೇ ಕಥೆ, ಯಾವುದೇ ಒಂದು ಕಥೆ ಇವತ್ತು ನಡೆದ್ರೆ ಅದನ್ನ ಕ್ರಿಯೇಟ್ ಮಾಡೋದು ಸುಲಭ. ಯಾಕಂದ್ರೆ ಇವತ್ತಿನ ಕಾರ್ಗಳಿದಾವೆ, ಇವತ್ತಿನ ಬೈಕ್ಗಳಿದಾವೆ, ಇವತ್ತಿನ ಬಟ್ಟೆಗಳಿದಾವೆ. ಆದ್ರೆ 80s 90s ಮಾಡ್ಬೇಕು ಅಂದ್ರೆ ಪ್ರೊಡ್ಯೂಸರ್ಗೆ ತುಂಬಾ ದೊಡ್ಡ ಹೊರೆ. ಯಾಕಂದ್ರೆ ಪ್ರತಿಯೊಂದನ್ನು ರೆಡಿ ಮಾಡ್ಬೇಕು. ಆಗಿನ ಕಾಲದ ಕಾರ್ಗಳು, ಆಗಿನ ಕಾಲದ ಬೈಕ್ಗಳು, ಆಗಿನ ಕಾಲದ ಇಡೀ ಕಾಸ್ಟ್ಯೂಮ್ ಅಷ್ಟನ್ನು ಹೊಲಿಸ್ಬೇಕು ಹೊಸದಾಗಿ, ಎಲ್ಲೂ ಕೊಂಡ್ಕೊಳಕ್ ಆಗೋದಿಲ್ಲ. ಸೊ ಆ ರೀತಿಯ ಟೋಟಲ್ ಸಪೋರ್ಟ್ ಫ್ರಮ್ ಮೈ ಟೀಮ್ ಸಿಕ್ಕಿದ್ರಿಂದ, ಅಫ್ಕೋರ್ಸ್. ಅಂಡ್ ದೆನ್ ಇವರು ವಿನೋದ್ ಅವರು ಒಂದೇ ಒಂದು ರಿಕ್ವೆಸ್ಟ್ ನನಗೆ ಹೇಳಿದ್ದೇನೆಂದ್ರೆ, ನಾನು ಒಂದ್ ಸಿನಿಮಾ ಒಳಗೆ ಪ್ರವೇಶ ಆಗ್ಬೇಕು ಅಂದ್ರೆ ಹಿಂದಿನ ಸಿನಿಮಾ ಬಿಡ್ಬೇಕಾಗುತ್ತೆ. ಈಸ್ ಅ ಮೆಥಡ್ ಆಕ್ಟರ್ ಅಂದ್ರೆ ಅವರು ಆ ಒಂದು ಪೀರಿಯಡ್ಗೆ ಅವರು ವಿನೋದ್ ಪ್ರಭಾಕರ್ ಅವ್ರು ಆಗಿರಲ್ಲ, ಅವರು ಬಲರಾಮ ಆಗಿರ್ತಾರೆ. ಅವ್ರ ಮನೆಗೆ ಹೋದ್ರು ಬಲರಾಮ ಆಗಿರ್ತಾರೆ. ಬೆಳಿಗ್ಗೆ ಎದ್ದಾಗ ಬಲರಾಮ ಆಗಿರ್ತಾರೆ, ನಿದ್ದೆ ಮಾಡಿದಾಗ ಬಲರಾಮ ಆಗಿರ್ತಾರೆ. ಸೊ ಅವ್ರ ಹತ್ರ ಮಾತಾಡುವಾಗ್ಲೂ ಒಂದ್ ನಿಮಿಷ ಭಯ ಆಗೋದು, ಎಲ್ಲೋ ಅವ್ರ ಆಹ್ವಾನ ಮಾಡ್ಕೊಂಡಿದ್ದಾರೆ ಅಂತಿದ್ಯಾ. ಆ ರೀತಿ ಅವರು ಆ ಪಾತ್ರವನ್ನ ಜೀವಿಸಿದ್ರು. ಆಮೇಲೆ ನೀವು ಅವರ ವರ್ಸಿಟಾಲಿಟಿ ನೋಡ್ಬೇಕು ಅಂದ್ರೆ, ನೀವು ಮಾದೇವಾಲಿ ಯಾವ ರೀತಿ ಒಂದು ರುದ್ರಾವತಾರ ನೋಡ್ತಿರೋ, ಅಷ್ಟೇ ರಿಸ್ಟ್ರೈನ್ಡ್ ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್. ಬಹಳ ರಿಸ್ಟ್ರೈನ್ಡ್, ಬಹಳ ಸಟಲ್ ಆಕ್ಟಿಂಗ್ ಅನ್ನ ಈ ಸಿನಿಮಾದಲ್ಲಿ ಅವರು ತೋರಿಸಿದ್ರು. ಸೊ ಈ ರೀತಿ ಒಂದು ಇಡೀ ಗ್ರೂಪ್ ಸಿಕ್ಕಿದ್ರಿಂದ ಈ ಸಿನಿಮಾ. ಎಸ್ ಸರ್. ವಿನೋದ್ ಸರ್, ಈ ಥರದ ಸಿನಿಮಾ ಅಂತ ಅಂದಾಗ ಒಂದಷ್ಟು ಏನೋ ಟೈಮ್ಗಳನ್ನ ತೊಗೊಳ್ಳೇಬೇಕಾಗುತ್ತೆ. ಈಗ ಆ ದಿನಗಳು ಸಿನಿಮಾನ ನೀವು ಬಹುಶಃ ಗಮನಿಸಿರ್ತೀರಿ, ಪ್ರತಿಯೊಂದು ಪ್ಯಾಟರ್ನ್ ಕೂಡ ವಿಭಿನ್ನವಾಗಿತ್ತು. ಸೊ ಇಲ್ಲಿ ನಿಮ್ಮ ಜೊತೆಗಿರ್ತಕ್ಕಂಥ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ನೋಡ್ತಾ ಬಂದಾಗ ಎಲ್ಲ ಮತ್ತೆ ಆ ದಿನಗಳಿಗೆ ಕರ್ಕೊಂಡು ಹೋಗೋಂಥ ಶೈಲಿ. ಸೊ ಎಲ್ಲೋ ಒಂದು ಕಡೆಗೆ ಬಲರಾಮ ಒಂದು ಸಣ್ಣ ಕನಸು ಇಟ್ಕೊಂಡು ದೊಡ್ಡ ಸಿಟಿಗೆ ಬರ್ತಾನೆ. ಆ ಸಣ್ಣ ಕನಸೇನೋ ಆ ದೊಡ್ಡ ಸಿಟಿಯಲ್ಲಿ ಆಗುವಂಥದ್ದೇನು ಅಂತ ಅದು ಕತೆ ಬೇಕಾ ನಿಮಗೆ? ಎಲ್ಲನೂ ಹಿಂಗೆ ಹೇಳ್ಬಿಡ್ಲ. ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರಿ ಕತೆ ತಗೊಳ್ಳೋದು? ಇಲ್ಲ ಸರ್, ಹೇಳಿ. ಅದೇ ಟೀಸರ್ ಏನ್ ನೋಡಿದ್ರಿ, ಇನ್ನೋಸೆಂಟ್ ಫೀಲ್ಡ್ಗೆ ಬಂದಾಗ ಏನೇನೋ ಆಗುತ್ತೆ, ಅದಾದ್ಮೇಲೆ ಎಂಡ್ ಏನಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸರ್, ನಿಮ್ಮ ಹಿಂದಿನ ಸಿನಿಮಾ ಅಂದರೆ ಆ ದಿನಗಳ ಸಿನಿಮಾ ಗಮನಿಸ್ದಂಗೆ
ಅದು ಒಂದು ರೌಡಿಸಮ್ ಹಿನ್ನೆಲೆಯ ಕಥೆ ಆದರೂ ಕೂಡ ಅಲ್ಲಿ ಒಂದು ತಣ್ಣನೆಯ ಪ್ರೀತಿ ಇತ್ತು, ಬೆಚ್ಚನೆಯ ಒಂದಿಷ್ಟು ಬೇರೆ ಪಾತ್ರಗಳ ಒಡನಾಟಗಳು ಇದ್ದವು. ಸೊ ಇಲ್ಲೂ ಕೂಡ ಆ ಪ್ರೀತಿ ಪ್ರೇಮದ ಒಂದು ಸಣ್ಣ ಸಂಕೇತ ಕೂಡ ಕಾಣ್ತದೆ. ಸೊ ಎಲ್ಲೋ ಕೂಡ ರೌಡಿಸಮ್ ಕಥೆಯಲ್ಲಿ ಈ ಥರದ ಪ್ರೇಮ ಕಥೆ ಅಥವಾ ಪ್ರೇಮದ ದೃಶ್ಯಗಳು ಎಷ್ಟರ ಮಟ್ಟಿಗೆ ಆ ವೇಗವನ್ನು ಹೆಚ್ಚಿಸುತ್ತೆ ಅಂತ. ಒಂದು ನಾವು ಒಂದು ರೌಡಿಸಮ್ ಕಥೆ ಅಂದಿದ್ಮೇಲೆ ನಾವೇನ್ ಕೊಡ್ತೀವಿ, ಅವರೆಲ್ಲ ಅಸುರರು, ಮಾನವರೇ ಅಲ್ಲ ಅಂತ. ಹಾಗಲ್ಲ, ಹ್ಯೂಮನ್ ಸ್ಟೋರಿ. ಕರೆಕ್ಟ್. ಅವ್ರು ಯಾರೋ ರೌಡಿಗಳು ಅಂತ ಕೊಡ್ತೀವಿ, ಅವರು ಕೂಡ ಯಾವ್ದೋ ಒಂದು ಹಳ್ಳಿಯಿಂದ ಬಂದಿರ್ತಾರೆ, ಬೆಂಗಳೂರಿಗೆ ಒಂದು ಕೆಲಸ ಹುಡ್ಕೊಂಡ್ ಬಂದಿರ್ತಾರೆ, ಅಥವಾ ಇನ್ನೇನೋ ಆಗಿ ಅವರು ಅಂಡರ್ ವರ್ಲ್ಡ್ ಬಂದಿರ್ತಾರೆ. ಅಂಡರ್ ವರ್ಲ್ಡ್ಗೆ ಬರ್ಬೇಕು ಅಂತ ಯಾರು ಬಂದಿರಲ್ಲ. ಹೌದು. ಅವ್ರಿಗೂ ಒಂದು ಪ್ರೀತಿ, ಒಂದು ಒಲವು, Heart. ತಂದೆ ತಾಯಿ ಇವೆಲ್ಲ ಇರುತ್ತೆ. ಸೊ ನಾವೊಂದು ಯಾವುದೇ ಒಂದು ಕಥೆಯನ್ನ ಹ್ಯೂಮನ್ ಆಗಿ ನೋಡಿದ್ರೆ ಅವಾಗ ನಿಮ್ಗೆ ಎಲ್ಲ ಕಾಣಿಸುತ್ತೆ. ನಾವ್ ಯಾವಾಗ ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಅನ್ನೋ ಒಂದು ದೃಷ್ಟಿಕೋನದಿಂದ ನೋಡ್ತೀವಿ, ನಮ್ಗೆ ಅದೆಲ್ಲ ವಿ ಬಿ ಬ್ಲೈಂಡ್ ಟು ದೋಸ್ ಥಿಂಗ್ಸ್. ನನ್ಗೆ ಐ ಲುಕ್ ಎಟ್ ಮೈ ಸ್ಟೋರಿ ದಟ್ ಸೆನ್ಸಿಟಿವ್ಲಿ. ಅದರಿಂದ ಆ ತರದ ಕಥೆಗಳು ನನ್ಗೆ ಸಿಗ್ತವೆ. ಇದ್ರಲ್ಲೂ ಕೂಡ ಒಂದು ಅದ್ಭುತವಾದ ಒಂದು ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿ ಸುತ್ತ ಒಂದು ಬಹಳ ವೈಲೆಂಟ್ ಆದ ಒಂದು ಪ್ರಪಂಚವನ್ನ ಕಟ್ಕೊಡುವ ಪ್ರಯತ್ನ ಮಾಡಿದ್ವಿ. ಸೊ ಯೂಶಲಿ ಒಂದು ರೌಡಿಸಮ್ ಕಥೆ ಅಂತಂದರೆ ಆಕಸ್ಮಿಕವಾಗಿ ಹೀರೋ ಎಂಟ್ರಿ ಆಗ್ತಾನೆ, ಅವನೊಬ್ಬ ರೌಡಿ ಆಗ್ತಾನೆ, ಮತ್ತೆ ಅಗೇನ್ ಲಾಸ್ಟಿಗೆ ಮತ್ತಿನ್ನೇನೋ ಆಗಿ ಎಂಡ್ ಆಗ್ತದೆ. ಸೊ ಇಷ್ಟಕ್ಕೆ ಸೀಮಿತ ಆಗ್ತದ ಒಂದು ರೌಡಿಸಮ್ ಕಥೆ ಅಂದರೆ ಅಂತ? ಆಕ್ಚುಲಿ ನಮ್ಮ ಜೀವನನೇ ಆತರ. ನಾವು ಆಕಸ್ಮಿಕವಾಗಿ ಬರ್ತೀವಿ, ಓಕೆ, ಆಯ್ತಾ, ಈ ಒಂದು ಪ್ರಪಂಚಕ್ಕೆ ಸೇರ್ಕೊಳ್ತೀವಿ, ಇದ್ರೊಳಗೆ ಏನೇನೋ ಮಾಡ್ತೀವಿ, ಕಡೆಗೆ ಒಂದು ದಾರಿಯನ್ನ ಕಂಡುಕೊಳ್ತೀವಿ. ಒಂದು ಬಲರಾಮನ ದಿನಗಳು ಕೇವಲ ಬಲರಾಮನ ಕತೆ ಮಾತ್ರ ಅಲ್ಲ, ಬೆಂಗಳೂರಿನ ಕತೆ. ಓಕೆ. 85ರಿಂದ 95ರ ಆ ದಶಕ ಇದೆಯಲ್ಲ, ಅದು ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ, ಭಾರತಕ್ಕೆ, ಇಡೀ ಪ್ರಪಂಚಕ್ಕೆ ಬಹಳ ಸಿಗ್ನಿಫಿಕೆಂಟ್ ಆದಂತ ಒಂದು ದಶಕ ಅದು. ಒಂದು ಸ್ಥಿತ್ಯಂತರ ಆಯ್ತು ನಮ್ಮ ದೇಶ, ಪ್ರಪಂಚ ಎರಡು. 90ರ ದಶಕದಲ್ಲಿ ಮೊದಲನೇ ಬಾರಿಗೆ ಲಿಬರಲೈಸೇಷನ್ ಇಂಟ್ರೊಡ್ಯೂಸ್ ಮಾಡಿದ್ರು ಮನಮೋಹನ್ ಸಿಂಗ್. ನಮ್ಮ ಇಡೀ ಎಕಾನಮಿ ಬದಲಾಯ್ತು. ಅದೇ ಸಮಯಕ್ಕೆ USSR ಸೋವಿಯತ್ ಒಕ್ಕೂಟ ನಾಶ ಆಯ್ತು, ಆಯ್ತಾ. ಕೇಬಲ್ ಟಿವಿ ಮೊದಲನೇ ಸತಿ ಇಂಡಿಯಾಗೆ ಬಂತು, ನ್ಯೂಸ್ ಪ್ರೈವೇಟೈಸ್ ಆಯ್ತು. ಇವತ್ತು ನಾವೇನೇನು ಅನುಭವಿಸ್ತಿದೀವಿ ಅಥವಾ ಏನೇನು ಸುಖ ಪಡ್ತೀವಿ ಅದೆಲ್ಲವೂ ಆ 90ರ ದಶಕ 91 to 95 ಏನೇನಾಯ್ತು ಅದು ಇವತ್ತು ನಮ್ಗೆ ಎಫೆಕ್ಟ್ ಆಗ್ತದೆ, ಆ ಬದಲಾವಣೆ. ಸೊ ನನಗೆ ಆ ಬಲರಾಮನ ಕಥೆಯ ಮೂಲಕ ಬೆಂಗಳೂರನ್ನ ತೋರಿಸುವ ಒಂದು ಪ್ರಯತ್ನ ಈ ಸಿನಿಮಾ ಆಗುತ್ತೆ. ಒಂದು ಸಿನಿಮಾದಲ್ಲಿ ಎಷ್ಟು ಎಮೋಷನ್ಸ್ಗೆ ಜಾಗ ಇದೆ ಇಲ್ಲಿ ಅಂತ. ಯಾಕಂದರೆ ಒಂದು ರೌಡಿಸಮ್ ಕತೆ ಅಂತ ತಕ್ಷಣ ಯೋಚನೆ ಮಾಡೋ ಶೈಲಿಯೇ ಬೇರೆ. ನಾವು ಅಲ್ಲಿ ಬ್ಲಡ್ ಶೆಡ್ ಜಾಸ್ತಿ ಇರುತ್ತೆ, ಚೂರಿ ಇರುತ್ತೆ, ಲಾಂಗ್ ಇರುತ್ತೆ, ಮಚ್ಚಿರುತ್ತೆ, ಈ ಥರದ ಅದೆಲ್ಲರ ಹೊರತಾಗಿ ಒಂದು ಎಮೋಷನ್ಸಿಗೆ ಒಂದು ಜಾಗ ಇರುತ್ತೆ. ಅದು ಎಷ್ಟು ಮಟ್ಟಿಗೆ ಇಲ್ಲಿ ವರ್ಕ್ ಆಗಿದೆ, ಅದಕ್ಕೆ ಸ್ಪೇಸ್ ಎಷ್ಟು ಸಿಗುತ್ತೆ ಅಂತ. ಆಕ್ಚುಲಿ ಒಂದು ಅಂಡರ್ ವರ್ಲ್ಡ್ ಕಥೆಯಲ್ಲೇ ನಿಮ್ಗೆ ಜಾಸ್ತಿ ಎಮೋಷನ್ಸ್ ಕಾಣಿಸೋದು. ನೀವು ಒಂದು ಬಿಸ್ನೆಸ್ ಮ್ಯಾನ್ ಕತೆ ಮಾಡಿದ್ರೆ ಅಲ್ಲಿ ಏನ್ ಎಮೋಷನ್ಸ್ ಇರುತ್ತೆ? ಕರೆಕ್ಟ್. ಬರೀ ಟ್ರಾನ್ಸಾಕ್ಷನ್ ಡೀಲಿಂಗು ಆ ತರ ಇರುತ್ತೆ. ಒಬ್ಬ ಕ್ರೈಮ್ ಹೋಗ್ತಾನೆ, ಒಬ್ಬ ಯಾರೋ ಒಂದು ಅವ್ನು ನಂಬಿರೋದಕ್ಕೋಸ್ಕರನೋ ಅಥವಾ ಅವ್ನು ನಂಬಿರೋದು ತಪ್ಪೇ ಆಗಿದ್ರು ಅದಕ್ಕೋಸ್ಕರ ಕೊಲ್ಲಕ್ ರೆಡಿ ಆಗ್ತಾನೆ ಅಂದ್ರೆ ಇಟ್ಸ್ ಎ ವೆರಿ ಹೈಲಿ ಚಾರ್ಜ್ಡ್, ಹೈಲಿ ಎಮೋಷನಲಿ ಚಾರ್ಜ್ಡ್ ಎನ್ವಿರಾನ್ಮೆಂಟ್. ಸೊ ಅಂಡರ್ ವರ್ಲ್ಡ್ ಅಲ್ಲಿ ಇರೋರೆಲ್ಲರೂ ಬಹಳ ಎಮೋಷನಲ್ ಪೀಪಲ್. ಸೊ ಅಲ್ಲಿ ಎಮೋಷನ್ಸ್ ಹುಡ್ಕೋದು ಬಹಳ ಕಷ್ಟನೇ ಅಲ್ಲ, ಅಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ನಿಮ್ಗೆ. ಓಕೆ, ಅದು ಎಮೋಷನ್ ಇಂದ ತಾನೇ ಅವೆಲ್ಲ ಆಗೋದು. ಹೌದು, ಕರೆಕ್ಟ್, ನೀವು ಹೇಳಿದ್ದು ನಿಜ. ಎಲ್ಲ ಪ್ರತಿಯೊಂದೂ ಕೂಡ ಅಷ್ಟೇ. ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಸಿನಿಮಾ ನೋಡ್ತೀವಿ ಅಂತಂದಾಗ ಅಲ್ಲಿ ಎಮೋಷನಲ್ ಕನೆಕ್ಟ್ ಆಗೋದಿಲ್ಲ ಬೇಗ. ಈಗ ನನಗೆ ನಿಮ್ ಬಗ್ಗೆ ಏನೋ ಒಂದು ಮನಸ್ತಾಪ ಇದೆ, ಜಗಳ ಆಡ್ಬೋದು, ಅಂಡರ್ ವರ್ಲ್ಡ್ ಅಲ್ಲಿ ಕೊಂದೇ ಆಗ್ಬಿಡ್ತಾರೆ. ಸೊ ಅದು ದಟ್ಸ್ ದಿ ಹೈಯೆಸ್ಟ್ ಆಫ್ ಎಮೋಷನ್ ಅಂತ ಹೇಳೋದು. ಓಕೆ, ದೀಸ್ ಆರ್ ಪೀಪಲ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಎಮೋಷನಲ್. ಸರ್, ನಿಮ್ಮ ಹಿಂದಿನ ಸಿನಿಮಾಗಳು ನೋಡ್ತಾ ಬಂದರೆ ಫೈಟ್ ಅಂತ ಬಂದಾಗ ಆ್ಯಕ್ಷನ್ ಅಂತ ತಕ್ಷಣ ನಿಮ್ಗೆ ನೆನಪಾಗ್ತದೆ. ಅಂದರೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ, ಆಮೇಲೆ ಯಾವುದೇ ಡೂಪ್ ಇಲ್ದಲೆ ಒಂದಷ್ಟು ಮಾಡಿರೋದು ಉಂಟು. ಸೊ ಇಲ್ಲಿ ಅಂತ ಬಂದಾಗ ಈ ಥರದ ಕಥೆಗಳಲ್ಲಿ ಅಂದರೆ ರೌಡಿಸಮ್ ಕಥೆ ಅಂದಾಗ ಆ ಫೈಟಿಗೆ ಎಷ್ಟು ಒತ್ತು ಕೊಟ್ಟಿದ್ದಾರೆ, ಆಮೇಲೆ ರಿಯಲಿಸ್ಟಿಕ್ ಆಗಿ ಏನಾದರೂ ವರ್ಕ್ ಆಗಿದೆಯಾ ಹೇಗೆ? ಯಾಕಂದರೆ ಆ ಬೋರ್ಡ್ ನೋಡ್ತಾ ಇದ್ದಾಗಲೇ ದೊಡ್ಡ ದೊಡ್ಡ ಸ್ಟಂಟ್ ಮಾಸ್ಟರ್ಗಳಿದ್ದಾರೆ. ಬೇಸಿಕಲಿ ಏನಾಗಿತ್ತು ಅಂದರೆ ಫೈಟ್ಸ್ ನನಗೆ ಬಿಟ್ಟಿದ್ರು. ಓಕೆ, ಆ್ಯಕ್ಷನ್ನು ನೀವು ಡಿಸೈನ್ ಮಾಡ್ಕೊಳ್ಳಿ, ನೀವು ಮಾಸ್ಟರ್ಗಳ ಜೊತೆ ಕೂತ್ಕೊಂಡು ನೀವು ಡಿಸೈನ್ ಮಾಡ್ಕೊಳ್ಳಿ ಬಿಟ್ಟಿದ್ರು ಅವರು. ಸೊ ಏನು ಅಂದರೆ ನನಗೂ ಒಂದು ನಾನು ಡಿಸೈನ್ ಮಾಡ್ಬೇಕಾದ್ರೆ ನಾನು ಕತೆ ಬಿಟ್ಟು ಹೋಗಲ್ಲ. ಈವನ್ ಮಾದೇವ ನೋಡಿದ್ರು ನಾವು ಕತೆ ಬಿಟ್ಟೇ ಹೋಗಲಿಲ್ಲ.
ಮಾಸ್ಟರ್ ವಿಕ್ರಮ್ ಮಾಸ್ಟರು ಇದ್ರು, ಅಲ್ಲಿಂದ ಕೆಲವು ಇದು ಫೈಟ್ ಎಲ್ಲ ಬಂದಾಗ ಬಂದು ಅಲ್ಲಿ ಲಾಸ್ಟ್ ಅಲ್ಲಿ ಅಷ್ಟು ಕಚ್ಚಿ ರಕ್ತ ತೆಗೆಯೋದು ಅದು ಬೇಕಿತ್ತು ನನಗೆ. ನಾನು ಅದನ್ನ ಒಳಗಡೆ ಹಾಕೊಂಡಿದ್ದೆ. ಎಮೋಷನ್ ಬೇಕು ನಮ್ಗೆ, ಯಾವ್ದು ಏನೇ ಮಾಡಿದ್ರು ಕಾರಣಗಳು ಬೇಕು ನಮ್ಗೆ. ಈಗ ಒಂದು ಸೀನ್ ನಾವು ಬರೀತಿದೀವಿ ಅಂದ್ರೆ ಅದು ಏನಕ್ಕೆ ಇಂಪಾರ್ಟೆಂಟ್ ಆಗಿದೆ ಆ ಸೀನ್ ಅಲ್ಲಿ, ಅದು ಇಂಪಾರ್ಟೆಂಟ್. ಸೊ ಫೈಟ್ ಒಂದು ಸೀನ್ ತರಾನೇ ಟ್ರೀಟ್ ಮಾಡಬೇಕು. ಸುಮ್ಮನೆ ಬರೀ ಫೈಟ್ ನಾನು ಚೆನ್ನಾಗಿ ಮಾಡ್ತೀನಿ ಅಂತೇಳಿ ವಿನೋದ್ ಪ್ರಭಾಕರ್ ಫೈಟ್ ಮಾಡ್ತಾನೆ ಬಿಡು ಅಂತೇಳಿ ಎಲ್ಲೂ ಫೈಟ್ ಮಾಡ್ಸಿಲ್ಲ. ಅವರು ಇಲ್ಲ, ನನ್ಗೆ ಕತೆ ಒಳಗಡೆನೆ ಬೇಕು ಇದು ಅಂತ. ಸೊ ವಿ ಡಿಸೈನ್ ಲೈಕ್ ದಟ್. ಥ್ರೂ ಔಟ್ ಆಗ ಅವ್ನ ಗ್ರೋತ್ ಟೈಮಲ್ಲಿ ಹೇಗೆ ಫೈಟ್ ಮಾಡ್ತಾನೆ, ಬಂದಿದ ತಕ್ಷಣ ಯಾರು ಫೈಟ್ ಕಲ್ತ್ಕೊಂಡ್ ಬರಲ್ಲ. ಅವ್ನು ಇನ್ನೋಸೆಂಟ್ ಆಗಿ ಅವಾಗ ಆಗಿದ್ದಾನೆ. ಫಸ್ಟ್ ಫೈಟ್ ಹೇಗಿರ್ಬೇಕು, ಅವ್ನು ಹೇಗ್ ಮಾಡ್ತಾನೆ, ಅದಾದ್ಮೇಲೆ ಅವನ ಹೆಸರು ಹೋಗ್ಬೇಕು ಅಂದ್ರೆ ಅವ್ನು ಯಾವ ರೇಂಜ್ಗೆ ಅವನ ಒಂದು ಪವರ್ ಇರುತ್ತೆ ಅನ್ನೋದೆಲ್ಲ ಫೈಟ್ ಮೂಲಕ ಸೀನ್ ತರಾನೇ ತೋರಿಸಿದೀವಿ ನಾವು. ಓಕೆ. ಸೊ ಎವ್ರಿ ಮಾಸ್ಟರ್ಗಳ ಜೊತೆ ಯೋಗಾನಂದ್ ಅಂತೇಳಿ ಅವರು ಸುಮಾರು ಸಿನಿಮಾಗಳಲ್ಲಿ ಫೈಟರ್ ಆಗಿ ಕೆಲಸ ಮಾಡಿದ್ರು. ಅದಾದ್ಮೇಲೆ ನನ್ನ ಸಿನಿಮಾದಲ್ಲೂ ಕ್ಯಾರೆಕ್ಟರ್ಸ್ ಆಕ್ಟ್ ಮಾಡಿದ್ರು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗೋ ಅವ್ರು ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಈ ಸಿನಿಮಾಯಿಂದ ಅವರು ಫಸ್ಟ್ ಟೈಮ್ ಫೈಟ್ ಮಾಸ್ಟರ್ ಆಗಿ ಕಾರ್ಡ್ ತಗೊಂಡು ಅವರು ಮಾಡಿದ್ದಾರೆ. ಸೊ ಡಿಸ್ಕಸ್ ಮಾಡಿ ಸರ್ ಇದು ಡಿಸೈನು ಅಂತೇಳಿ ಸರ್ ಹತ್ರ ಹೋದಾಗ, ಸರ್ ಇದು ಬೇಕು ಇದು ಬೇಡ ಇದೇನಕ್ಕೆ ಅನ್ನೋದೆಲ್ಲ ಆಗಿ ವೇಣು ಸರ್ ಕ್ಯಾಮರಾಮನ್ ಅವ್ರ ಜೊತೆ ಡಿಸ್ಕಸ್ ಮಾಡಿ ಇದನ್ನ ಹೇಗೆ ನಮಗೆ ಎಕ್ಸ್ಪೋಸ್ ಮಾಡ್ಕೊಡ್ತೀರಾ ಅಂತೆಲ್ಲ ಅವ್ರ ಹತ್ರ ಕೇಳಿ. ಸೊ ವಿ ಯೂಸ್ ಟು ಸಿಟ್ ಅಂಡ್ ಡಿಸ್ಕಸ್. ಇನ್ ಬಿಟ್ವೀನ್ ಏನೇನೋ ಫೈಟ್ ಬಂದ್ಬಿಡೋದು, ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಒಂದು ಫೈಟ್ ಬಂದ್ಬಿಡೋದು, ಆ ಥರ ಇಲ್ಲ. ಸೊ ಥ್ರೂಔಟ್ ಆಗಿ ಸಿನಿಮಾ ಕತೆ ಥರನೇ ಹೋಗುತ್ತೆ. ಆ್ಯಂಡ್ ಬರ್ತಾ ಬರ್ತಾ ಫೈಟ್ಗಳಲ್ಲಿ ಆ ಎಮೋಷನ್ ಕನೆಕ್ಟಿವ್ ಇರಬೇಕು. ಓಕೆ, ಅದು ಬಹಳ ಇಂಪಾರ್ಟೆಂಟ್. ಏನಕ್ಕೆ ಫೈಟ್ ಮಾಡ್ತಿದ್ದಾನೆ, ಅವ್ನು ಫೈಟ್ ಮಾಡಿದಾಗ ನಮಗೆ ಏನಕ್ಕೆ ಅನ್ಸ್ಬೇಕು, ಅವ್ನು ಹೊಡಿಗುರು ಅವನ್ನ, ಅದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಕರೆಕ್ಟ್. ಡಿಮ್ಯಾಂಡ್ ಮಾಡ್ಬೇಕದು. ಹೌದು, ಸುಮ್ಮನೆ ಎಲ್ಲರೂ ಹೊಡಿತಾನೆ ಅದಲ್ಲ. ಯಾಕೆ ಹೊಡಿತಿದ್ದಾನೆ ಆ ಎಮೋಷನಲ್ಲಿ, ಆ ಬಿಫೋರ್ ಸೀನಲ್ಲಿ ನಾವು ತೋರಿಸ್ಕೊಂಡ್ ಬಂದಿರ್ಬೇಕು. ಅವ್ನು ಒಳಗಡೆ ಹೋಗಿ ನುಗ್ಗು ಹೊಡಿತವನೆ ಅಂದ್ರೆ ಜನನು ಬಂದು ಕನೆಕ್ಟ್ ಆಗ್ಬೇಕು ಅಲ್ಲಿ. ಓಕೆ. ಸೊ ಫೈಟ್ ಆಲ್ಸೋ ಶುಡ್ ಬಿ ಲೈಕ್ ಸೀನ್. ಸೊ ಇಷ್ಟು ನಾವು ಏನ್ ಫೈಟ್ ಮಾಡಿದೀವಿ ಎಲ್ಲ ಮಾಸ್ಟರ್ಸ್ ಡಿಸ್ಕಸ್ ಮಾಡಿ. ಅಂಡ್ ಹರಿದಾಸ್ ಸರ್ ಅವರು, ನಮ್ಮ ಎಡಿಟರ್ ಹರಿದಾಸ್ KGF ಅವರು, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂಡ್ ಒಳ್ಳೆ ಎಡಿಟರ್. ಸೊ ನಾವು ಕುತ್ಕೊಂಡು ಎಲ್ಲ ಮಾಡಿದಾಗ ಅವ್ರದ್ದು ಇನ್ಪುಟ್ಸ್ ಇರುತ್ತೆ. ಸೊ ಎಲ್ಲರೂ ಇನ್ಪುಟ್ಸ್ ಇದೆಲ್ಲ ಇಟ್ಸ್ ಅ ಟೀಮ್ ವರ್ಕ್. ಟೀಮ್ ವರ್ಕ್ ಸರ್, ಡೆಫಿನೆಟ್ಲಿ ಟೀಮ್ ವರ್ಕ್. ಎಸ್ ಸರ್. ಚೈತನ್ಯ ಸರ್, ಈ ಥರದ ಒಂದು ರೋಡಿಸಮ್ ಕತೆ ಅಂದಾಗ ನಮಗೆ ಆ ದಿನಗಳು ಟೈಮಲ್ಲಿ ಅಗ್ನಿಶ್ರೀಧರ್ ಸರ್ ಜೊತೆಗಿದೆ. ಸೊ ಈ ಸಿನಿಮಾ ಶುರುಗಿನ ಮುಂಚೆ ಸ್ಟೋರಿ ಡಿಸ್ಕಷನ್ಗೆ ಏನಾದರೂ ಸಣ್ಣ ಪುಟ್ಟ ಸಲಹೆಗಳನ್ನು ತೊಗೊಂಡಿದ್ರ ಅಥವಾ ಆ ಥರ ಭೇಟಿ ಮಾಡಿದ್ದು ಏನಾದರೂ? ಶ್ರೀಧರ್ ಸರ್ನ ಮೀಟ್ ಮಾಡಿಲ್ಲ ನಾನು. ಆದ್ರೆ ತುಂಬಾ ಜನ ಪೊಲೀಸ್ ಆಫೀಸರ್ಗಳು ಮತ್ತೆ ಅಂಡರ್ ವರ್ಲ್ಡ್ ಅಲ್ಲಿ ಇದ್ದಂತವ್ರು, ಆಗಿನ ಕಾಲದ ಕ್ರೈಮ್ ಜರ್ನಲಿಸ್ಟ್ ಡೇನಿಯಲ್ ಜಾರ್ಜ್ ತುಂಬಾ ದೊಡ್ಡ ಕ್ರೈಮ್ ಜರ್ನಲಿಸ್ಟ್, ಅವರೇ ಎಷ್ಟೋ ಅವ್ರಿಗೆ ಇನ್ಫ್ಯಾಕ್ಟ್ ಅವ್ರಿಗೆ ಅಲ್ಲಿ ಆ ಕಾಲದ ಇದ್ದ ಎಷ್ಟೋ ಘಟನೆಗಳು ಪ್ಲಸ್ ಅಂಡರ್ ವರ್ಲ್ಡ್ ಅವ್ರಿಗೆ ಗೊತ್ತಿತ್ತು. ಅವ್ರ ಮೂಲಕ ನಾನು ಎಷ್ಟೋ ಜನ ಅಂಡರ್ ವರ್ಲ್ಡ್ ಅವ್ರನ್ನ ಮೀಟ್ ಮಾಡಿ ಫ್ಯಾಮಿಲೀಸ್ ನ ಮೀಟ್ ಮಾಡಿದೆ. ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದು ಏನಂದ್ರೆ, ಒಂದು ಕುರೋಸವಾದ ಒಂದು ಜಾಪನೀಸ್ ಸಿನಿಮಾ ಇದೆ ರೋಷಮನ್ ಅಂತ. ಅಂದ್ರೆ ಒಂದೇ ಕಥೆನ ಒಬ್ರೊಬ್ರು ಹೇಳಿದಾಗ ಒಂದೊಂದ್ ತರ ಕಾಣಿಸುತ್ತೆ. ಇದೇ ಬಲರಾಮನ ಕಥೆಯನ್ನ ಒಬ್ರು ಪೊಲೀಸ್ ಆಫೀಸರ್ ಹೇಳಿದಾಗ ಅವ್ರ ಪ್ರಕಾರ ಅದು ಬೇರೆನೆ, ಅದೇ ಒಬ್ಬ ಅವ್ರ ಜೊತೆ ಇದ್ದವರು ಹೇಳಿದಾಗ ಅದೇ ಬೇರೆ ಕತೆ ಕಾಣಿಸುತ್ತೆ, ಅವ್ರ ಫ್ಯಾಮಿಲಿ ಅವ್ರು ಹೇಳಿದಾಗ ಅದೇ ಬೇರೆ ತರ ಕಾಣಿಸುತ್ತೆ. ಸೊ ಈ ಎಲ್ಲಾದ್ರ ನಡುವೆ ಒಂದು ಕಥೆಯನ್ನ ನಾನು ಹುಡುಕೊಂಡು ಅದನ್ನ ಹೆಣಿಬೇಕಾದ್ರು, ಆ ಚಾಲೆಂಜ್ ನಾನು ಇದ್ರಲ್ಲಿ ಫೇಸ್ ಮಾಡಿದೆ. ಸೊ ಅದು ಫ್ಯಾಸಿನೇಟಿಂಗ್ ಥಿಂಗ್. ಅಂದ್ರೆ ಒಂದೇ ಒಬ್ಬ ವ್ಯಕ್ತಿ ಬಗ್ಗೆ ಒಬ್ರೊಬ್ರು ನೋಡುವ ದೃಷ್ಟಿಕೋನ ಬೇರೆ ಇರುತ್ತೆ. ಅದು ಎಲ್ಲಾದ್ರ ಮಧ್ಯ ಸತ್ಯ ಇರುತ್ತೆ. ಅದನ್ನ ಹುಡುಕಿ ಒಂದು ಕಥೆಯನ್ನ ಮಾಡಿದ್ದು ಈ ಪ್ರೋಸೆಸ್ ಆಗಿದೆ. ಅಲ್ಲ, ಒಂದೊಂದು ರೋಡಿಸಮ್ ಸಿನಿಮಾ ಅಂತ ತಕ್ಷಣ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡ್ತಾರೆ. ಅಂದರೆ ನಿಮ್ಮ ಆಯಾಮಗಳು ಬೇರೆ ಇರ್ತವೆ ಸಿನಿಮಾ ನೋಡುವಂಥದ್ದು. ಈ ಸಿನಿಮಾ ಪರ್ಟಿಕ್ಯುಲರಿ ಈಗ ಒಂದು ರೋಡಿಸಮ್ ಸಿನಿಮಾ ಅಂದಾಗ ಒಂದು ವರ್ಗ ನೋಡುವಂಥದ್ದು ಅಂತ ಫಿಕ್ಸ್ ಮಾಡಿಬಿಡ್ತಾರೆ. ಸೊ ಈ ಸಿನಿಮಾನ ಯಾವ ವರ್ಗ ನೋಡ್ಬೋದು? ಅಂದರೆ ಯೂತ್ಸ್ ನೋಡ್ಬೋದಾ ಅಥವಾ ಯಾವ ಏಜ್ ಗ್ರೂಪ್ನ ನೋಡ್ಬೋದು ಈ ಸಿನಿಮಾ ಅಂತ? ಫಸ್ಟಿಗೆ ಇದೊಂದು ರೋಡಿಸಮ್ ಸಿನಿಮಾ ಅಂದ ತಕ್ಷಣ ಅಲ್ಲೊಂದು ಲಾಂಗ್ ಐತೆ ಅಂದ ತಕ್ಷಣ ಮೆಂಟಲಿ ಪ್ರಿಪೇರ್ ಆಗ್ಬಿಡ್ತಾರೆ, ಇದು ಈ ಥರದ ಕ್ಯಾಟಗರಿಯ ಸಿನಿಮಾ ಅಂತ. ಸೊ ನೀವು ಮಾಡಿರೋ ಪ್ರಕಾರ, ನಿಮ್ಮ ಓಲ್ ಕಥೆಯ ಪ್ರಕಾರ ಈ ಸಿನಿಮಾನ ಯಾವ ಕ್ಯಾಟಗರಿ ವಾಚ್ ಮಾಡ್ಬೋದು? ನಾನು ಆ ದಿನಗಳ ಸಿನಿಮಾ ಮಾಡಿದಾಗ ತ್ರಿವೇಣಿ ಥಿಯೇಟರ್ ಓನರ್ ಒಂದು ಮಾತು ಹೇಳಿದ್ರು, ಸರ್ ಎಷ್ಟೋ ವರ್ಷ ಆದ್ಮೇಲೆ ಕಾರ್ಗಳು
ಬೈಕ್ಗಳು ಬರ್ತಿದಾವೆ ಸರ್, ಹ್ಮ್. ಫ್ಯಾಮಿಲಿಗಳು ಬರ್ತಿದಾವೆ ಒಂದು ರೌಡಿಸಂ ಸಿನಿಮಾ ನೋಡೋದಕ್ಕೆ. ರೌಡಿಸಂ ಸಿನಿಮಾ ಅನ್ನೋದು ಬರೀ ಒಂದ್ ವರ್ಗಕ್ಕಾಗ್ಲಿ ಒಂದು ಜೆಂಡರ್ಗಾಗ್ಲಿ ಸೀಮಿತವಾಗಿರುವಂತದಲ್ಲ. ಒಂದ್ ಚೆನ್ನಾಗಿ ಮಾಡಿದ್ರೆ ಒಂದು ರೌಡಿಸಂ ಸಿನಿಮಾ ಒಂದು ಹ್ಯೂಮನ್ ಕತೆ, ಅದೆಲ್ಲರೂ ನೋಡ್ಬೇಕಾಗಿರುವಂತ ಕತೆ ಆಗಿರುತ್ತೆ. ಅದರಲ್ಲಿ ಒಂದು ಎಮೋಷನ್ ಇರುತ್ತೆ, ಅದರಲ್ಲಿ ಒಂದು ಥ್ರಿಲ್ ಇರುತ್ತೆ, ಅದರಲ್ಲಿ ಲವ್ ಇರುತ್ತೆ, ಎಲ್ಲ ಇರುತ್ತೆ. ಆ ರೀತಿಯ ಸಿನಿಮಾ ಬಲರಾಮನ ತೆಲುಗು. ಇದು ಒಂದು ನಾವೇನ್ ಅನ್ಕೊಳ್ತೀವಿ ಮಚ್ಚು ಲಾಂಗು ಕ್ಯಾಟಗರಿಯ ರಕ್ತಪಾತದ ಕಥೆ ಅಲ್ಲ. ಇದು ಒಟ್ಟಾರೆ ಒಂದು ಬೆಂಗಳೂರು ಇತಿಹಾಸ ಹೇಳುವ ಒಂದು ಅಂಡರ್ವರ್ಲ್ಡ್, ಒಂದು ಕ್ಲಾಸಿಕ್ ರೀತಿ ಹೇಳುವ ಪ್ರಯತ್ನ. ಅದೊಂದು ಭಾವನಾತ್ಮಕ ಕತೆ. ಈಗ ಇದೇ ಟೀಸರ್ ಲಾಂಚ್ ಟೈಮ್ ಅಲ್ಲಿ ಹಾ. ಅಂದ್ರೆ ಸಿನಿಮೋಸ್ಟ್ ಜರ್ನಲಿಸ್ಟ್ ಎಲ್ಲರೂ ಇರ್ತಾರೆ, ಲೇಡೀಸ್ ಕೂತಿರ್ತಾರೆ. ಅವರು ಮತ್ತೊಂದು ರೌಡಿಸಂ ಕತೆನಾ ಅಂತ ಕೇಳ್ತಾರೆ. ಓಕೆ, ಇದು ಟೀಸರ್ ಅಂತ. ಸರ್ ನಾವು ಇದು ನೋಡಿ ಮ್ಯಾಮ್ ಅಂತಾನೆ ಹೇಳಿರ್ತೀವಿ. ಟೀಸರ್ ನೋಡಿದಾಗ ಫಸ್ಟ್ ಅಪ್ರಿಷಿಯೇಟ್ ಮಾಡಿದ್ದೆ ಅವರು. ಓಕೆ, ನಾವು ರೌಡಿಸಮ್ ಅಂದಾಗ ಲಾಂಗ್ ಮಚ್ಚು ಅಂತ ಇಷ್ಟು ಫ್ಯಾಮಿಲಿ ಇಷ್ಟು ಕ್ಯೂಟ್ ಆಗಿದೆ, ನಾನೇನೋ ಎಲ್ಲ ಕಿರ್ಚಾಡ್ತಾ ಇರ್ತಾರೆ ಅರ್ಚಾಡ್ತಾ ಇರ್ತಾರೆ ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ರೌಡಿಸಮ್ ಸಿನಿಮಾನ ಇಷ್ಟು ಕ್ಲಾಸ್ ವೇ ಇಷ್ಟು ಚೆನ್ನಾಗಿ ಹೇಳ್ಬೋದಿತ್ತ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದೆ ಹೆಣ್ಮಕ್ಳು ಫಸ್ಟ್. They liked it. Teaser ನೋಡಿ. See, any best shots and best things in a cinema is going to be a teaser, trailer ಅಲ್ಲ. ಸೊ ಟೀಸರ್ಲೇ ಇಷ್ಟಿದೆ ಅಂದ್ರೆ ಸಿನಿಮಾದಲ್ಲಿ ಅಷ್ಟಿರುತ್ತೆ. ನಾನು ಯಾಕೆ ಅದನ್ನು ಕೇಳಿದೆ ಅಂತಂದರೆ, ಈಗ ಜೆನ್ಜಿ ಯುಗ, ಸೊ ಅವರು ನೋಡುವ ನೋಟನೇ ಬೇರೆ. ಆಮೇಲೆ ಈಗ ನೋಡುವಂಥ ನೋಟನೇ ಈಗ ಮೊಬೈಲಿಗೆ ಬಂದು ಕೂತ್ಬಿಟ್ಟಿದೆ ಅಂತ ಇದರಲ್ಲಿ ಈ ಕತೆಗಳೆಲ್ಲ ಹೇಗೆ ರುಚಿಸ್ತವೆ ಅನ್ನೋದು ಅಷ್ಟೇ. ಎಮೋಷನ್ಸ್ ಇದ್ದಾಗ ಅಲ್ಲಿ ಎಲ್ಲದೂ ವರ್ಕೌಟ್ ಆಗುತ್ತೆ. ಅದು ನೀವು ಹೇಳ್ತಾ ಹೋದ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.